ಇವತ್ತಿನ ಫೋಕಸ್ ಫೈನ ಮೊದಲ ಸ್ಟೋರಿ ಇದು. ಅಯೋಧ್ಯೆ ಶ್ರೀರಾಮನ ಸನ್ನಿಧಾನದಲ್ಲಿದ್ದ ಕಾಣಿಕೆಯ ಹುಂಡಿಯಿಂದ ಕಳ್ಳತನವಾಗಿದೆ. ಈ ಸುದ್ದಿ ಕೇಳಿ ರಾಮ ಭಕ್ತರು ಬೆಚ್ಚಿ ಬಿದ್ದಿದ್ದಾರೆ. ಈಗ ಆ ಪಾಪಿಗಳ ಜಾಡು ಹಿಡಿದು ಹೊರಟಂತ SIT ತಂಡಕ್ಕೆ ಕಳೆದ 37 ವರ್ಷಗಳಿಂದ ರಾಮಲಲ್ಲಾನ ಹೆಸರಿನಲ್ಲಿ ನಡೆಯುತ್ತಿದ್ದ ಮೋಸದಾಟದ ಬಗ್ಗೆ ಸಾಕ್ಷಿ ಸಿಕ್ಕಿದೆ. ಜೊತೆಗೆ ಸಾವಿರಾರು ಭಕ್ತರು ಅಷ್ಟಧಾತು ರಾಮಶಿಲೆಗಳೇ ಮಾಯವಾಗಿದ್ದಾವೆ. ಈಗ ಪತ್ತೆಯಾಗಿದೆ. ರಾಮನಾಮ ಜಪಿಸುವ ಈ ಪುಣ್ಯಭೂಮಿಯಲ್ಲಿ ಇನ್ನೇನು ಕರ್ಮಕಾಂಡಗಳು ನಡೆದಿವೆ, ಆ ಬಗ್ಗೆ ಇಲ್ಲಿದೆ ರಿಪೋರ್ಟ್. 37 ವರ್ಷ ಶ್ರೀರಾಮನಿಗೆ ಇದೆಂಥ ಮೋಸ. 1250 ರಾಮಶಿಲೆ ಹಿಂದಿನ ರಹಸ್ಯ ಏನು? ಸೂರ್ಯ ವಂಶದ ರಾಜಧಾನಿ ಅಯೋಧ್ಯೆ. ಇದೇ ಕ್ಷೇತ್ರದಲ್ಲಿ ಪ್ರಶಾಂತವಾಗಿ ಹರಿತಾ ಇದ್ದಾಳೆ ಸರಿಯೂ ನದಿ. ಇದೇ ನದಿ ತೀರದಲ್ಲಿ ನೆಲೆಸಿರುವ ರಾಮಲಲ್ಲಾನ ದೈವಿಕ ರೂಪ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸದಾ ಜೈ ಶ್ರೀರಾಮ್ ಮಂತ್ರಘೋಷ ಪ್ರತಿಧ್ವನಿಸುವ ಈ ಕ್ಷೇತ್ರದಲ್ಲಿ ಕೆಲ ಪಾಪಿಗಳು ರಾಮ ಮಂದಿರದ ಹುಂಡಿಗೆನೆ ಕೈ ಹಾಕಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಈ ಸುದ್ದಿ ಕೇಳಿ ರಾಮ ಭಕ್ತರು ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಅಯೋಧ್ಯೆಯ ರಾಮ ಮಂದಿರದ ಪವಿತ್ರ ಹುಂಡಿಗೆ ಕನ್ನ ಹಾಕಿದ ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಭಕ್ತರು ಶ್ರದ್ಧೆಯಿಂದ ಅರ್ಪಿಸಿದ ಕಾಣಿಕೆಗೆ ಕಳ್ಳರು ಕೈ ಹಾಕಿದ್ದು ಈಗ ಈ ಹಗರಣದ ವಾಸನೆ ಬೆನ್ನಹತ್ತಿ SIT ಅಖಾಡಕ್ಕಿಳಿದಿದೆ. ಸುಮಾರು 8 ಗಂಟೆಗಳ ಕಾಲ ತೀವ್ರ ವಿಚಾರಣೆ ನಡೆಸಿದ ತಂಡ ಬರೋಬ್ಬರಿ 43 ಜನರ ಬೆವರಿಳಿಸಿದೆ. CCTV ದೃಶ್ಯಾವಳಿ ಹಾಗೆ ಬ್ಯಾಂಕ್ ಅಕೌಂಟ್ಗಳನ್ನು ಜಾಲಾಡುತ್ತಿದ್ದು ಸದ್ಯಕ್ಕೆ ಯಾರನ್ನೂ ಬಂಧಿಸದಿದ್ರೂ ತನಿಖೆಯ ಆಳ ಮಾತ್ರ ಕಳವಳಕಾರಿಯಾಗಿದೆ. ಅದಕ್ಕೆ ಈ ತನಿಖೆ ಕೇವಲ ಹುಂಡಿ ಕಳ್ಳತನಕ್ಕೆ ಸೀಮಿತವಾಗಿಲ್ಲ. ತನಿಖಾಧಿಕಾರಿಗಳು ಆಳಕ್ಕೆ ಇಳಿದಂತೆಲ್ಲ ಬೆಚ್ಚಿ ಬೀಳಿಸುವ ಒಂದೊಂದೇ ಸತ್ಯ ಬಯಲಾಗ್ತಾನೆ ಹೋಗ್ತಿದೆ. ಇದು ಕೇವಲ ನಿನ್ನೆಯೋ ಇಂದಿನದೋ ಕಳ್ಳತನವಲ್ಲ, ಬದಲಾಗಿ 1989ರಿಂದಲೇ ಚಂದಹಣ ಮತ್ತು ಕಾಣಿಕೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ ಎಂಬ ಬಲವಾದ ಅನುಮಾನಗಳು ಶುರುವಾಗಿವೆ. ಇವೆಲ್ಲಕ್ಕಿಂತಲೂ ಭಯಾನಕ ಮಾಹಿತಿ ಅಂದ್ರೆ ಕಳೆದ 37 ವರ್ಷಗಳಲ್ಲಿ ಈ ಪುಣ್ಯಕ್ಷೇತ್ರದಿಂದ ಬರೋಬ್ಬರಿ 1250 ಚಿನ್ನ, ಬೆಳ್ಳಿ, ವಜ್ರ ಹಾಗೆ ಅಷ್ಟಧಾತು ರಾಮಶಿಲೆಗಳು ನಾಪತ್ತೆಯಾಗಿವೆ ಎನ್ನಲಾಗಿದೆ. ಅದರಲ್ಲೂ ಅಷ್ಟಧಾತು ಅಂದರೆ ಅತ್ಯಂತ ಬೆಲೆ ಬಾಳುವ ಲೋಹಗಳ ಮಿಶ್ರಣ. ಭಕ್ತರು ಇವುಗಳನ್ನು ಭಕ್ತಿಯ ಸಂಕೇತವಾಗಿ ಅರ್ಪಿಸಿದ್ರು. ಈ ಶಿಲೆಗಳು ಎಲ್ಲಿ ಮಾಯವಾದವು? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಷ್ಟಧಾತು ಶಿಲೆಗಳಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. ಅದನ್ನು ಲಾಭಕ್ಕಾಗಿ ಮಾರಾಟ ಮಾಡಲಾಗಿದೆ ಎಂದು ರಾಮ ಮಂದಿರ ಆಂದೋಲನದ ಹಿರಿಯ ನಾಯಕ ಹಾಗೂ ಧರ್ಮಸೇನೆಯ ಸಂಸ್ಥಾಪಕ ಸಂತೋಷ್ ದುಬೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಮಲಲ್ಲಾನ ಅಮೂಲ್ಯ ಶಿಲೆಗಳು 2002ರವರೆಗೆ ಕಾರ್ಸೇವಕಪುರಂನಲ್ಲಿ ಸುರಕ್ಷಿತವಾಗಿದ್ವು. ಈಗ ಅಲ್ಲಿ ಮಣ್ಣಿನಿಂದ ಮಾಡಿದ ಶಿಲೆಗಳು ಮಾತ್ರ ಇದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಧಾತುಗಳು, ಶಿಲೆಗಳು ಮಾಯವಾಗಿವೆ. ಪ್ರಸ್ತುತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ಚಂಪತ್ ರಾಯ್ ಅವರ ಉಸ್ತುವಾರಿಯಲ್ಲೇ ಈ ಶಿಲೆಗಳನ್ನು ಇಡಲಾಗಿತ್ತು. ಅವುಗಳಲ್ಲಿ ಅತ್ಯಂತ ದುಬಾರಿ ಮತ್ತು ಜಗತ್ತಿನ ಗಮನ ಸೆಳೆದ ಶಿಲೆಯೊಂದು ಮಾರಿಷಸ್ನಿಂದ ಬಂದಿತ್ತು. ಇನ್ನು ಮುಂಬೈನ ಉದ್ಯಮಿಯೊಬ್ಬರು ವಜ್ರಗಳನ್ನು ಕೆತ್ತಿದ ಅಮೂಲ್ಯ ಶಿಲೆಗಳನ್ನು ದಾನ ಮಾಡಿದ್ರು. ಆ ಮೂರ್ತಿಗಳು ಎಲ್ಲಿ? ಈ ಹಗರಣದ ಕೇಂದ್ರ ಬಿಂದುವಾಗಿ ಈಗ ಚಂಪತ್ ರಾಯ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದ ಕಳ್ಳತನ ಅಥವಾ ವ್ಯವಸ್ಥಿತ ಲೂಟಿ ನಡಿಬೇಕಾದ್ರೆ ಮಂದಿರದ ಉನ್ನತ ಅಧಿಕಾರಿಗಳ ಸಾಥಿಲ್ಲದೆ ಸಾಧ್ಯವೇ ಎಂಬ ಸಂಶಯ ಭಕ್ತ ವಲಯದಲ್ಲಿ ಮೂಡಿದೆ. ಸ್ವತಃ ಶಿಲೆಗಳು ನಾಪತ್ತೆಯಾಗಿರುವ ಬಗ್ಗೆ ಮಾಹಿತಿ ನೀಡಿದ ಚಂಪತ್ ರಾಯ್ ಅವರೇ ಇದರ ಅಸಲಿ ಸೂತ್ರಧಾರಿಯೇ ಎನ್ನುವ ಪ್ರಶ್ನೆಗಳು ಎದ್ದಿವೆ. ಒಟ್ಟಿನಲ್ಲಿ ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವದ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಈ ಲೂಟಿಯ ಕಥೆ ಈಗ ಬಯಲಾಗುತ್ತಿದೆ. 37 ವರ್ಷಗಳ ಪಾಪದ ಗಂಟು ಈಗ ಅಂತಿಮವಾಗಿ SIT ಕೈಗೆ ಸಿಕ್ಕಿದೆ. ಈ ಸುದೀರ್ಘ ಹಗರಣದಲ್ಲಿ ಯಾರ ಅಸಲಿ ಕೈವಾಡವಿದೆ, ಆ ಸಮಾಧಿ ಮಾಡಲಾಗಿರುವ ಸತ್ಯವನ್ನ ಹೊರತೆಗೆಯುವ ಜವಾಬ್ದಾರಿ SIT ಹೆಗಲ ಮೇಲಿದೆ.